ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಅವಲಕ್ಕಿ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನನ್ನ ಸ್ಟೈಲಲ್ಲಿ ಒಂದ್ಸಲ ಮಾಡಿ ನೋಡಿ. ತುಂಬ ಸಿಂಪಲಾಗಾದರೂ ನಾವು ಇದನ್ನು ಲಂಚ್ಗೆ, ಡಿನ್ನರ್ಗೆ ಯಾವ ಟೈಮಲ್ಲಾದರೂ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಅವಲಕ್ಕಿನ ತೊಳೆಯೋಣ. ನಾನಿಲ್ಲಿ ಜಾಸ್ತಿ ನೀರನ್ನು ತಗೊಂಡು ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಜಾಸ್ತಿ ನೀರಲ್ಲಿ ಒಂದೇ ಒಂದು ಸಲ ನಾವು ಅವಲಕ್ಕಿನ ತೊಳಿಬೇಕು, ನೆನೆಸಬಾರ್ದು. ಹಾಗೆಯೇ 2-3 ಸಲ ತೊಳಿಲೂಬಾರ್ದು, ಮೆತ್ತಕ್ಕಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ನಾವು ಒಂದು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದು ಹನಿ ನೀರಿಲ್ಲದೆ ಇರೋ ಥರ ಇದನ್ನು ನೋಡ್ಕೋಬೇಕು. ನಾವು ಈ ರೀತಿ ಒಂದು ಸಲ ತೊಳೆದ್ರೆ ಸಾಕು. ನಾವು ಒಗ್ಗರಣೆ ಮಾಡೋಷ್ಟರಲ್ಲಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಡಲೆಪಪ್ಪನ್ನು ಹಾಕಿ ನುಣ್ಣಕ್ಕೆ ಪುಡಿ ಮಾಡಿಕೊಂಡು, ಈ ಪುಡಿನ ಒಂದು ಸ್ಪೂನ್ ಹಾಕೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನಕ್ಕೆ. ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟು 2 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನಕ್ಕೆ. ಹಾಗೆಯೇ ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಸಿಡಿದಿದೆ. ಇವಾಗ ಇದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡ್ಕೋಬೇಕು. ಕಡಲೆ ಬೀಜ ಇಷ್ಟಪಡೋರಿದ್ದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ಅವಲಕ್ಕಿ ಚಿತ್ರಾನ್ನಕ್ಕೆ. ಹಾಗೆಯೇ ಸ್ವಲ್ಪ ಕಡಲೆಬೇಳೆ. ಸುಮಾರು ಜನ ಕಡಲೆ ಬೀಜನ ಸೀದಿಸ್ಕೊಂಡು ಬಿಟ್ಟಿರ್ತಾರೆ, ಇಲ್ಲಾಂದರೆ ಇದು ಫ್ರೈ ಆಗಿರೋದಿಲ್ಲ, ಟೇಸ್ಟ್ ಏನೂ ಚೆನ್ನಾಗಿರೋದಿಲ್ಲ. ಒಂದೇ ಒಂದು ನಿಮಿಷ, ಒಂದು ಕ್ಷಣದಲ್ಲಿ ಇದು ನಮಗೆ ರೆಸಿಪಿ ಅನ್ನೋದೇ ಏನೂ ಚೆನ್ನಾಗಾಗಲ್ಲ. ಇದು ಪರ್ಫೆಕ್ಟಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ. ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಿತ್ರಾನ್ನದಲ್ಲಿ ನಮಗೆ ಈರುಳ್ಳಿ ಏನು ತುಂಬ ಫ್ರೈ ಆಗೋ ಅಗತ್ಯ ಏನಿಲ್ಲ. ಇವಾಗ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2 ಅಥವಾ 3 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋಬೇಕು. ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕಿ ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸನಾದರೂ ಹಾಕ್ಕೋಬೋದು. ಯಾವುದಾದ್ರೂ ಒಂದು, ಯಾವ್ದು ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಟೊಮೊಟೊ ಹಾಕಾದ್ಮೇಲೆ ಇದಕ್ಕೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ನಾನಿಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೊಟೊ ಹಾಕಾದ್ರ ಮೇಲೆ ನಾವು ಇದು ಟೊಮೊಟೊ ಪೀಸಸ್ ಅನ್ನೋದೇ ಕಾಣಿಸ್ಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗಲೇ ಟೇಸ್ಟು ಚೆನ್ನಾಗಿರೋದು. ಪೀಸ್ ಇದ್ದರೆ ಚೆನ್ನಾಗಿರೋದಿಲ್ಲ, ಹಸಿಯಾಗಿ ಸ್ಮೆಲ್ ಬರ್ತಿರುತ್ತೆ. ಇವಾಗ ನೋಡಿ ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಗೊತ್ತಾಗುತ್ತಲ್ವ, ಈ ರೀತಿ ಇರಬೇಕು. ಇವಾಗ ನಾವು ಇದಕ್ಕೆ ಅವಲಕ್ಕಿನ ಸೇರಿಸ್ಕೋಬೇಕು. ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅವಲಕ್ಕಿ ಅನ್ನೋದು. ಈ ರೀತಿ ಇರಬೇಕು, ಗಟ್ಟಿಯಾಗಿರಬಾರ್ದು, ಹಾಗೆಯೇ ಮೆತ್ತಗೂ ಆಗಬಾರ್ದು. ಅವಲಕ್ಕಿ ಹಾಕಾದ್ಮೇಲೆ ಕಾಯಿ ತುರಿ, ಹಾಗೆಯೇ ಒಂದೇ ಒಂದು ಸ್ಪೂನು ಕಡಲೆಪಪ್ಪಿನ ಪುಡಿ, ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣಿನ ರಸ ಹಾಕೋ ಥರ ಇದ್ದರೆ ಟೊಮೊಟೊ ಬದಲಿಗೆ ನಿಂಬೆಹಣ್ಣಿನ ರಸ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಹಾಕ್ಕೊಳ್ಳಿ, ಬಿಸಿ ಮೇಲೆ ಹಾಕ್ಕೋಬೇಡಿ. ನಿಂಬೆಹಣ್ಣಿನ ರಸ ಚಿತ್ರಾನ್ನಕ್ಕೂ ಅಷ್ಟೇ. ಇವಾಗ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಒಂದೇ ಒಂದು ಸ್ಪೂನು ಕಡಲೆಪಪ್ಪಿನ ಪುಡಿ ಹಾಕೋದ್ರಿಂದ ಇದ್ರ ಚಿತ್ರಾನ್ನ ಟೇಸ್ಟೇ ಚೇಂಜ್ ಆಗುತ್ತೆ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಒಂದೇ ಒಂದು ಲೈಕ್ ಕೊಟ್ಟು ಒಳ್ಳೆಯದೊಂದು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್